ಎಲ್ಲರಿಗೂ ನಮಸ್ಕಾರ. ವಿಶ್ವ ಪ್ರಸಿದ್ಧವಾದ ಅಥವಾ ಮತ್ತು ಹೇಳ್ಬೇಕಂದ್ರೆ ಕರ್ನಾಟಕದಾದ್ಯಂತ ಪ್ರಸಿದ್ಧವಾದ ನಂದಿ ದೇವಸ್ಥಾನ, ನಂದಿಯ ಇಲ್ಲಿರುವ ಈ ಭೋಗನಂದೀಶ್ವರ ದೇವಸ್ಥಾನ ತುಂಬ ಒಂದು ಪ್ರಾಚೀನತೆಯನ್ನು ಹಾಗೂ ಪ್ರಸಿದ್ಧಿಯನ್ನು ಪಡೆದುಕೊಂಡಿದೆ. ಈ ದೇವಸ್ಥಾನದಲ್ಲಿ ನಾನು ಕಾರ್ಯನಿರ್ವಹಣಾಧಿಕಾರಿಯಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೀನಿ. ಪ್ರತಿ ವರ್ಷ ನಾವು ಉಂಡಿನ 2 ರಿಂದ 3 ಬಾರಿ ಮಾಡ್ತೀವಿ. ಇಲ್ಲಿ ನಂದಿ ದೇವಸ್ಥಾನದಲ್ಲಿ ಮುಖ್ಯವಾಗಿ ಜಾತ್ರೆ ಮತ್ತು ಕಾರ್ತಿಕ್ ಸೋಮವಾರ ಶಿವರಾತ್ರಿ, ಇವು ಎರಡೂ ತುಂಬ ಮುಖ್ಯವಾದ ಒಂದು ಅಂತ ಹೇಳ್ಬೋದು. ಯಾಕಂದರೆ ಜಾತ್ರೆ ಕಾಲದಲ್ಲಿ ತುಂಬ ಜನಸಂದಣಿ ಇರುತ್ತೆ ಮತ್ತು ಕಾರ್ತಿಕ್ ಸೋಮವಾರದಲ್ಲೂ ಸಹ 4 ವಾರಗಳು ತುಂಬ ಜನ ಬಂದು ಬರ್ತಾರೆ ಇಲ್ಲಿಗೆ. ಹಾಗಾಗಿ ಪ್ರತಿ ವರ್ಷಕ್ಕೆ ಜಾತ್ರೆ ಆದಮೇಲೆ ಒಂದು ಸತಿ ಉಂಡಿ ಮಾಡ್ತೀವಿ ಮತ್ತು ಕಾರ್ತಿಕ್ ಸೋಮವಾರ ಕಳೆದ್ಮೇಲೆ ಉಂಡಿ ಮಾಡ್ತೀವಿ. ಲಾಸ್ಟ್ ನಾವು ಮಾಡಿದ್ದು 7ನೇ ತಿಂಗಳಲ್ಲಿ 2025 7ನೇ ತಿಂಗಳಲ್ಲಿ ಮಾಡಿದ್ವಿ. ಆಗ 14,70,000 ಚಿಲ್ಲರೆ ಅಮೌಂಟು ನಮಗೆ ಉಂಡಿಯಿಂದ ಬಂದಿತ್ತು. ಈಗ ನಾವು ಜುಲೈ ಬಿಟ್ಟರೆ ನಾವು ಈಗ ನವೆಂಬರಲ್ಲಿ ಮಾಡಿದ್ವಿ, ನವೆಂಬರ್ 28ಕ್ಕೆ. ಈಗ 14,84,000 ಆಗಿದೆ ಅಮೌಂಟು. ಹಾಗಾಗಿ ನಾವು ವರ್ಷಕ್ಕೆ ಅಲ್ಪ ಪ್ರಮಾಣದಲ್ಲಿ ಸ್ವಲ್ಪ ಜಾಸ್ತಿ ಆಗಿದೆ ಅಂತ ಹೇಳ್ಬೋದು. ಪ್ರತಿ ವರ್ಷವೂ ನಾವು 2 ಸತಿ ಉಂಡಿ ಮಾಡ್ತೀವಿ. ಸಾಕೇನಪ್ಪ. ಇಲ್ಲಿ ಭಕ್ತಾದಿಗಳು ಉಂಡಿಯಲ್ಲಿ ಒಂದು ಹರಕೆ ಕಾಣಿಕೆಗಳನ್ನು ಸಲ್ಲಿಸೋದ್ರ ಜೊತೆಗೇ ಅವ್ರು ಏನು ಹರಕೆಗಳಿರ್ತವೆ ಅದನ್ನು ಒಂದು ಚೀಟಿಗಳನ್ನ ಬರೋದ್ರ ಮೂಲಕ ಅಥವಾ ಲೆಟ್ರ್ ಬರೆಯೋದ್ರ ಮೂಲಕನೂ ಹಾಕಿರ್ತಾರೆ. ಕೆಲವು ಭಕ್ತಾದಿಗಳು ಏನಂತಂದರೆ ಅವ್ರಿಗೆ ನಮಗೆ ಸಿಲ್ಲಿ ಅನಿಸ್ಬೋದು, ಬಟ್ ಅವ್ರಿಗೆ ಅದೇ ದೊಡ್ಡದು. ಹಾಗಾಗಿ ನಮಗೆ ನಾವು ಏನಾದರೂ ಬೇರೆ ಅಚೀವ್ಮೆಂಟ್ ಮಾಡಬೇಕಾದ್ರೆ ಆ ಥರ ಕೆಲವೊಂದು ಸಿಲ್ಲಿ ಮ್ಯಾಟ್ರ್ಗಳು ಸಹ ನಾವು ಅದನ್ನು ಜಸ್ಟ್ ಲೆಟ್ರನ್ನ ಓದೋಕ್ಕೆ ಹೋಗಲಿಲ್ಲ, ಗಮನಿಸಲಿಲ್ಲ, ಎತ್ತಿಟ್ಟಿದ್ರಿ. ಹಂಗಾಗಿ ಕೆಲವೊಂದು ತಮ್ಗೆ ಇಷ್ಟವಾಗಿರೋ ಫೋಟೋನೂ ಹಾಕಿದ್ದಾರೆ. ಒಬ್ಬರು ಲೇಡಿ ಒಂದು ಫೋಟೋ ಹಾಕಿದ್ದಾರೆ, ಮತ್ತು ಪದ್ಮ ಮತ್ತು ಬಾ ಅಂತ ಹಾಕಿದ್ದಾರೆ. ಈ ರೀತಿ ಕೆಲವೊಬ್ಬರು ಭಕ್ತಾದಿಗಳು ಈ ಥರದವ್ರು ಇರ್ತಾರೆ ಅನ್ನೋದಕ್ಕೆ ನಾವು ಈ ಉಂಡಿಯಲ್ಲಿ ನೋಡಿರೋ ಈ ನಿದರ್ಶನಗಳೇ ಸಾಕ್ಷಿ ಅಂತ ಹೇಳ್ಬೋದು. ಆಮೇಲೆ ಚಿನ್ನ ಬೆಳ್ಳಿನೂ ಸ್ವಲ್ಪ ಸಿಕ್ಕಿದೆ, ಅಂದರೆ ದೊಡ್ಡ ಪ್ರಮಾಣದಲ್ಲ, ಒಂದು ಚಿಕ್ಕ ಉಂಗುರ ಮತ್ತು ಇನ್ನೊಂದು ತುಂಡು ಸಿಕ್ಕಿದೆ. ಅದನ್ನೆಲ್ಲ ನಾವು ಉಂಡೆಯಲ್ಲೇ ಮತ್ತೆ ಹಾಕಿದ್ದೀವಿ. ಪುನಃ ಅದನ್ನು ನಾವು ಒಂದು ಸತಿ ಕರೆಸಿ ಅಪ್ರೈಸರ್ನ ಕರೆಸಿ ಅದನ್ನು ಮೌಲ್ಯಮಾಪನ ಮಾಡಿ ಮತ್ತೆ ನಾವು ನಮ್ಮ ಟೆಂಪಲ್ಗೆ ಹ್ಯಾಂಡ್ ಓವರ್ ಮಾಡ್ಕೊತೀವಿ ಪುನಃ. ಇಷ್ಟು ಹೇಳ್ಬೋದು. ಇಲ್ಲಿ ಭಕ್ತಾದಿಗಳು ಉಂಡಿಯಲ್ಲಿ ಒಂದು ಹರಕೆ ಕಾಣಿಕೆಗಳನ್ನು ಸಲ್ಲಿಸೋದ್ರ ಜೊತೆಗೇ ಅವ್ರು ಏನು ಹರಕೆಗಳಿರ್ತವೆ ಅದನ್ನು ಒಂದು ಚೀಟಿಗಳನ್ನ ಬರೋದ್ರ ಮೂಲಕ ಅಥವಾ ಲೆಟ್ರ್ ಬರೆಯೋದ್ರ ಮೂಲಕನೂ ಹಾಕಿರ್ತಾರೆ. ಕೆಲವು ಭಕ್ತಾದಿಗಳು ಏನಂತಂದರೆ ಅವ್ರಿಗೆ ನಮಗೆ ಸಿಲ್ಲಿ ಅನಿಸ್ಬೋದು, ಬಟ್ ಅವ್ರಿಗೆ ಅದೇ ದೊಡ್ಡದು. ಹಾಗಾಗಿ ನಮಗೆ ನಾವು ಏನಾದರೂ ಬೇರೆ ಅಚೀವ್ಮೆಂಟ್ ಮಾಡಬೇಕಾದ್ರೆ ಆ ಥರ ಕೆಲವೊಂದು ಸಿಲ್ಲಿ ಮ್ಯಾಟ್ರ್ಗಳು ಸಹ ನಾವು ಅದನ್ನು ಜಸ್ಟ್ ಲೆಟ್ರನ್ನ ಓದೋಕ್ಕೆ ಹೋಗಲಿಲ್ಲ, ಗಮನಿಸಲಿಲ್ಲ, ಎತ್ತಿಟ್ಟಿದ್ರಿ. ಹಂಗಾಗಿ